ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ನೋಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ಹಗುರವಾಗಿ ಮಾತಾಡ್ತಾರೆ, ಮನಸೋ ಇಚ್ಛೆ ಹೇಳ್ತಾರೆ. ನೀವೇನೂ ಅವ್ರಿಗೆ ಮಾಡಿಲ್ಲ, ಆದರೂ ನಿಮ್ಮ ಬಗ್ಗೆ ಅವರೆಲ್ಲ ಮಾಡ್ತಾರೆ. ಆವಾಗ ಇದು ಪರೀಕ್ಷೆ. ಯಾಕೆ ಹಂಗೆ ಮಾಡ್ಬೋದು ನಿಮಗೆ ಅವರು? ಯಾವುದೋ ಜನ್ಮದ ಕರ್ಮನ. ಆವಾಗ ನಾವು ಅವ್ರನ್ನ ಕ್ಷಮಿಸ್ಬೇಕು. ಯಾವ ರೀತಿ ಆಕ್ಸೆಪ್ಟ್ ಮಾಡಬೇಕು. ಅವರಿಗೆ ಸ್ಟ್ರೆಸ್ ಆಗಿರಬೇಕು ನೋಡಿ, ಆ ಥರ ಟೆನ್ಷನ್ ಆಗಿರಬೇಕು, ಅಥವಾ ಎಮೋಷನಲ್ ಪ್ರಾಬ್ಲಮ್ ಇರಬೇಕು. ಇಲ್ಲದೇ ಇದ್ರೆ ಅವ್ರು ಹಾಗೆ ಮಾಡ್ತಿರಲಿಲ್ಲ. ಅವ್ರನ್ನ ಮನ್ನಿಸಿ ಒಂದು ಸತಿ ಇದು ಒಳಗಿಂದ ಮಾಡಬೇಕು, ನೀವು ವಿವೇಕದಿಂದ ಮಾಡಬೇಕು. ಈಗ ಮಾಡಿದಾಗ ಹಿಂದಿನ ಕರ್ಮ, ಎಷ್ಟೋ ಜನ್ಮ ಜನ್ಮಾಂತರದ ಕರ್ಮಗಳಿರುತ್ತೆ. ನೀವೇನೂ ಮಾಡದೆ ಇದೆಲ್ಲ ನಡಿಬೇಕಾದ್ರೆ ಎಷ್ಟೋ ಕರ್ಮಗಳು ಕಳೆದು ಹೋಗುತ್ತೆ ನಿಮ್ಮದು. ಈ ಅಭ್ಯಾಸ ನೀವು ಮಾಡಿಕೊಂಡಾಗ ಇದು ವಿವೇಕದಲ್ಲಿ ಆಗುವಂಥ ಅಭ್ಯಾಸ.